ಈ ಆರೋಗ್ಯಕರವಾದಂತಹ ಗಣಕೆ ಸೊಪ್ಪಿನ ತಂಬ್ಳಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಈ ತಂಬ್ಳಿನ ಖಂಡಿತವಾಗಿ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ತುಂಬ ಆರೋಗ್ಯ ಸಮಸ್ಯೆಗಳನ್ನು ಈ ಸೊಪ್ಪು ದೂರ ಮಾಡುತ್ತೆ. ಎಲ್ರಿಗೂ ನಮಸ್ಕಾರ. ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಗಣಿಕೆ ಸೊಪ್ಪು, ಕಾಕಿ ಸೊಪ್ಪು, ಕಾಶಿ ಸೊಪ್ಪು ಎಂದು ಕರೆಯಲ್ಪಡುವ ಈ ಸೊಪ್ಪು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಸೊಪ್ಪಿನ ತಂಬ್ಳಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಂಗ್ಲೀಷಲ್ಲಿ ಈ ಸೊಪ್ಪನ್ನು ಬ್ಲ್ಯಾಕ್ ನೈಟ್ ಶೇಡ್ ಅಂತ ಕರೀತಾರೆ. ಹಾಗೆಯೇ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಕಾಗೆ ಸೊಪ್ಪು, ಕಾಕ್ಪಾಟ್ಲೆ ಸೊಪ್ಪು, ಕಕ್ಕಾಳಿ ಸೊಪ್ಪು, ಹೀಗೆ ಅನೇಕ ಹೆಸರಿನಿಂದ ಕರೀತಾರೆ. ಈ ಗಣಿಕೆ ಸೊಪ್ಪು ಅಥವಾ ಕಾಕಿ ಸೊಪ್ಪು ಮಲೆನಾಡಿನ ಭಾಗಗಳಲ್ಲಿ ಕಳೆ ಥರ ತೋಟಗಳಲ್ಲೆಲ್ಲ ಬೆಳ್ಕೊಂಡಿರುತ್ತೆ. ಹಾಗೆಯೇ ಪೇಟೆಯಲ್ಲೂ ಕೂಡ ತರಕಾರಿ ಸೊಪ್ಪು ಎಲ್ಲ ಮಾರೋರ ಹತ್ರ ಆರಾಮಾಗಿ ಸಿಗುತ್ತೆ. ಮೊದಲಿಗೆ ಒಂದು ಹಿಡಿ ಅಥವಾ ಒಂದು ಮುಷ್ಟಿ ಆಗುವಷ್ಟು ಸೊಪ್ಪನ್ನು ಈ ಥರ ತೊಳೆದು ಬಿಡಿಸಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಬೇಕಿದ್ದರೂ ಬಳಸ್ಕೋಬೋದು, ತೊಂದರೆ ಇಲ್ಲ. ನಂತರ ಒಂದು 5-6 ಕಾಳು ಮೆಣಸು, ಸ್ವಲ್ಪ ಇಂಗು, ಹಾಗೆಯೇ ಎಳೆಯದಾಗಿರುವಂತಹ ಒಂದು ಹಸಿರು ಮೆಣಸಿನ್ಕಾಯಿನ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿತಿದ್ದಂಗೆ ಬಿಡಿಸಿಟ್ಟಿರುವಂತಹ ಗಣಿಕೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ತೆಂಗಿನ ತುರಿ ಮತ್ತು ಸೊಪ್ಪಿನ ಪ್ರಮಾಣವನ್ನು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು 4 ಜನರಿಗೆ ಆಗುವಷ್ಟು ತಂಬ್ಳಿನ ಮಾಡ್ತಾಯಿದ್ದೀನಿ. ಈ ಗಣಿಕೆ ಸೊಪ್ಪು ಯೂರಿಕ್ ಆ್ಯಸಿಡ್ನ ಹತೋಟಿಯಲ್ಲಿಡುತ್ತೆ. ಹಾಗೆಯೇ ಬಾಯಲ್ಲಿ ಆಗುವಂತಹ ಹುಣ್ಣನ್ನು ಕಮ್ಮಿ ಮಾಡುತ್ತೆ. ಹಾಗೆಯೇ ಇನ್ನೂ ಅನೇಕ ಔಷಧೀಯ ಗುಣಗಳನ್ನು ಈ ಸೊಪ್ಪು ಹೊಂದಿದೆ ಅಂತ ಹೇಳ್ತಾರೆ. ಹಾಗೆಯೇ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಇದನ್ನು ಹೆಚ್ಚಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ನಂಜು ಈ ಥರ ಎಲ್ಲ ಏನಿದ್ರೂ ಹೋಗುತ್ತೆ ಅಂತ. ಈ ಗಣಿಕೆ ಸೊಪ್ಪಿನ ತಂಬ್ಳಿ ಆರೋಗ್ಯದ ಜೊತೆಗೆ ಅಷ್ಟೇ ರುಚಿಕರವೂ ಕೂಡ. ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಕುಡಿಯೋದಕ್ಕೆ ಕೂಡ ಈ ತಂಬ್ಳಿನ ಮಾಡ್ಕೋಬಹುದು. ಸೊಪ್ಪೆಲ್ಲ ಸ್ವಲ್ಪ ಬಾಡಿದ್ರೆ ಸಾಕು. ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಕಾಯಿ ತುರಿನ ರೆಡಿ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹುರಿದಿಟ್ಟಿರುವಂತಹ ಎಳ್ಳು, ಜೀರಿಗೆ ಹಾಗೆಯೇ ಸೊಪ್ಪಿನ ಮಿಶ್ರಣವನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮತ್ತೆ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ಹುಳಿ ಆಗಿದೆ, ತೀರಾ ಹುಳಿನೂ ಅಲ್ಲ ಸಪ್ಪೇನೂ ಅಲ್ಲ ಆಗಿದೆ. ಮೊಸರನ್ನ ಸೇರಿಸೋದಾದರೆ ಒಂದ್ಸರಿ ಮಿಕ್ಸಿನಲ್ಲಿ ಪಲ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಯಾಕಂದರೆ ಯಾವುದೇ ತಂಬ್ಳಿಗಾದ್ರೂ ಸರಿ ಮಜ್ಜಿಗೆ ಹಾಕಿದ್ರೆ ತುಂಬ ರುಚಿ ಆಗುತ್ತೆ. ಮಜ್ಜಿಗೆ ಇಲ್ಲ ಮೊಸರು ಹಾಕ್ತೀನಿ ಅನ್ನೋದಾದರೆ ಸ್ವಲ್ಪ ಪಲ್ಸ್ ಮಾಡಿ ಹಾಕಿದ್ರೆ ತಂಬ್ಳಿ ಚೆನ್ನಾಗಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬಹಳ ಬೇಗನೆ ಆಗುವಂತಹ ಹಾಗೆಯೇ ತುಂಬಾ ರುಚಿಯಾದಂತಹ ಆರೋಗ್ಯಕರವಾದಂತಹ ಅಡಿಗೆ ಈ ತಂಬ್ಳಿ. ಹವ್ಯಕರ ಮನೆಗಳಲ್ಲಂತೂ ಸಾಮಾನ್ಯವಾಗಿ ಊಟದ ಜೊತೆಗೆ ತಂಬ್ಳಿ ಅಥವಾ ಹಸಿ ನಿತ್ಯವೂ ಇದ್ದೇ ಇರುತ್ತೆ. ನಂತರ ಒಂದು ಬಾಣಲೆನ ಬಿಸಿಗಿಟ್ಟು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೋಬೇಕು. ನಾನಿಲ್ಲಿ ಎಣ್ಣೆನ ಸೇರಿಸಿದ್ದೀನಿ. ಅದಕ್ಕೆ ಸಾಸಿವೆ ಹಾಗೆಯೇ ಸ್ವಲ್ಪ ಇಂಗು, ಒಣಮೆಣಸು, ಹಾಗೆಯೇ ಒಂದು 4-5 ಎಲೆ ಆಗುವಷ್ಟು ಕರಿಬೇವು ಇಷ್ಟನ್ನು ಸೇರಿಸಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ತಂಬ್ಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಕರವಾದಂತಹ ಆರೋಗ್ಯಕರವಾದಂತಹ ತಂಬ್ಳಿ ರೆಡಿ ಆಯಿತು. ಈ ತಂಬ್ಳಿನ ನೀವು ಕೂಡ ಈ ಸೊಪ್ಪು ಸಿಕ್ಕಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ಮತ್ತೆ ಈ ತಂಬ್ಳಿನ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ.